ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು. ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ಸ್. ನಾನೀಗ ನಿಮಗೆ ಹೇಳ್ತಾ ಇರೋಂಥ ಈ ಒಂದು ವಿಡಿಯೋ ದೇವಸ್ಥಾನದ ಮಾಹಿತಿ ಬಂದು ಚಿಕ್ಕೋನಹಳ್ಳಿ ಗ್ರಾಮದಲ್ಲಿರುವಂಥದ್ದು. ನಮ್ಮ ಗುಬ್ಬಿಯ ಪಕ್ಕದಲ್ಲಿ ಇರುವಂಥ ಗ್ರಾಮ ಇದು. ಈ ಗ್ರಾಮ ಗಂಟೆ ಬಸವೇಶ್ವರ ಸ್ವಾಮಿಯ ಸನ್ನಿಧಿ ಹಾಗೂ ಅಡಿಕೆ ವ್ಯಾಪಾರದಿಂದ ತುಂಬಾ ನಮ್ಮ ಜಿಲ್ಲೆಯಲ್ಲಿ ಫೇಮಸ್ ಆಗಿರೋಂಥದ್ದು. ಇಲ್ಲಿ ಗಂಟೆ ಬಸವೇಶ್ವರ ಸ್ವಾಮಿಯ ಒಂದು ಏನು ಜಾತ್ರೆ ಕಾರ್ತಿಕ ಮಾಸದ ಕೊನೆಯ ಅಮಾವಾಸ್ಯೆಯನ್ನು ನಡೆಯುತ್ತೆ. ಈ ಒಂದು ದೇವಸ್ಥಾನದಲ್ಲಿ ಲಕ್ಷಾಂತರ ಗಂಟೆಗಳನ್ನು ಈ ರೀತಿ ಕಟ್ಟಿರೋದನ್ನು ನಾವು ನೋಡ್ಬೋದು. ಏನಕ್ಕೆ ಈ ರೀತಿ ಕಟ್ಟಿದ್ದಾರೆ ಅಂತಂದರೆ, ಯಾರು ಭಕ್ತರು ಅಂತ ಏನಿದ್ದಾರೆ ಅವ್ರಿಗೆ ಏನಾದರೂ ಕೆಲಸ ಆಗಬೇಕು ಅಂತ ಅಂದರೆ ಒಂದು ಗಂಟೆಯನ್ನು ಕಟ್ಟಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದರೆ ಅವರ ಕೆಲಸ ಆಗುತ್ತೆ ಅನ್ನುವಂಥ ಪ್ರತೀತಿ ಇದೆ. ನೋಡಿ, ಆ ರೀತಿ ಕೆಲಸ ಆಗಬೇಕು ಅಂತ ಗಂಟೆ ಕಟ್ಟರೋ ಅಂಥವು ಲಕ್ಷಾಂತರ ಗಂಟೆಗಳಿದೆ. ಈ ಥರ ಗಂಟೆಗಳಲ್ಲಿ ಚಿನ್ನದ ಗಂಟೆ, ಬೆಳ್ಳಿ ಗಂಟೆ ಕೂಡ ಇದೆ. ಹಾಗೆ ದೇವರಿಗೆ ವಜ್ರಾಂಗಿ ಕೂಡ ಇದೆ. ಸತಿಪತಿ ಕಲಹ ಆಗಿರ್ಬೋದು, ಜಮೀನಿನ ಒಂದು ವ್ಯಾಜ್ಯಗಳಾಗಿರ್ಬೋದು, ಅಥವಾ ಯಾವುದೇ ವಸ್ತು ಕಳೆದು ಹೋಗಿದ್ರೂ ಕೂಡ ಆ ವಸ್ತು ಮತ್ತೆ ಇಲ್ಲಿ ಒಂದು ಗಂಟೆಯನ್ನು ಹಾಕ್ಸೋದ್ರ ಮುಖಾಂತರ ಸಿಕ್ಕಿದೆ ಅನ್ನುವಂತಹ ಪ್ರತೀತಿ ಇದೆ. ಈ ಒಂದು ದೇವಸ್ಥಾನಕ್ಕೆ ಪ್ರತಿ ವರ್ಷ ಕೂಡ ದೊಡ್ಡದಂತಹ ಒಂದು ಪರವನ್ನು ಕೂಡ ಮಾಡ್ತಾರೆ. ತುಂಬಾ ಊಟ ಅಂತೂ ಚೆನ್ನಾಗಿರುತ್ತೆ. ನಾನು ಕೂಡ ಈ ಒಂದು ಪರದಲ್ಲಿ ಭಾಗವಹಿಸಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಊಟ ಮಾಡ್ಕೊಂಡು ಬಂದಿದ್ದೀನಿ. ತುಂಬಾ ವಿಶೇಷವಾಗಿ ಚೆನ್ನಾಗಿ ಮಾಡ್ತಾರೆ. ಮತ್ತು ಅಷ್ಟೇ ಪವರ್ಫುಲ್ ಆದಂಥ ದೇವಸ್ಥಾನ. ಸುಮಾರು 400 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ದೇವಸ್ಥಾನದ ಇತಿಹಾಸವನ್ನು ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಾವು ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ನಂತರ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಸಹೋದರಿಯಾದಂತಹ ಶ್ರೀಮತಿ ಸಾವಿತ್ರಮ್ಮ ಅವರ ಒಂದು ಮನೆಗೆ ಭೇಟಿಯನ್ನು ಕೊಟ್ವಿ. ಅವರ ಮನೆಯಲ್ಲಿ ವಿಶೇಷವಾಗಿ ಅವತ್ತು ಹಬ್ಬದ ಒಂದು ಅಡುಗೆ ಊಟದ ಕೆಲಸ ತುಂಬ ಜೋರಾಗಿ ನಡೀತಾನೆ ಇತ್ತು ಅನ್ಬೋದು. ಅವರೆಲ್ಲ ಸಿಸ್ಟರ್ಸ್ ಇವರೆಲ್ಲರೂ ಕೂಡ ನಮಗೂ ಕೂಡ ಸಾವಿತ್ರಮ್ಮನವರು ಯಾವ ರೀತಿ ಸಹೋದರಿ ರೀತಿಯಲ್ಲಿ ಇದ್ದಾರೋ ಹಾಗೆ ಅವ್ರ ಸಿಸ್ಟರ್ಸು ಕೂಡ ನಮ್ಮ ಜೊತೆ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಯಾವಾಗಲೂ ಕೂಡ ಅಷ್ಟೇ ಒಂದು ನಂಬಿಕೆ ಕಾಳಜಿ ಕೂಡ ಇದೆ ನಮ್ಮೆಲ್ಲರಲ್ಲಿ. ಅವ್ರ ಮನೆಗೆ ಹೋಗ್ಬೇಕಂದ್ರೆ ನನಗೆ ತುಂಬ ಖುಷಿ ಅಂತ ಅನಿಸುತ್ತೆ ಯಾವಾಗಲೂ ಕೂಡ. ಏಕೆಂದರೆ ಅವ್ರ ಸಿಸ್ಟರ್ಸ್ ಎಲ್ಲರೂ ಸಿಗ್ತಾರೆ ಅಲ್ವಾ, ಎಲ್ಲರ ಜೊತೆ ಮಾತಾಡ್ತಾ ಊಟ ಮಾಡ್ತಾ ತುಂಬ ಖುಷಿಯಾಗಿದ್ದು ಬರ್ಬೋದು. ಆ ಒಂದು ಕಾರಣಕ್ಕೋಸ್ಕರ ನಾನು ಅವ್ರ ಮನೆಗೆ ಹೋಗ್ತೀನಿ. ಆದರೆ ಸಾವಿತ್ರಮ್ಮನವರು ಒಂದು ವಿಶೇಷವಾದ ಪೂಜೆನ ಮಾಡಿದ್ದಾರೆ. ಅವರ ಬಾಯಿಂದಲೇ ಕೇಳೋಣ ಅದೇನು ಮಾಡಿದ್ದಾರೆ ಅಂತ. ಅದೇನು ಕರೀತ ನಮಗೆ ಗೊತ್ತಾಗ್ತಾ ಇಲ್ಲ, ಏನು ಪೂಜೆ ಮಾಡಿದ್ದೀರಾ ಅದೇನು ಅಂತ ಸ್ವಲ್ಪ ಮಾಹಿತಿ ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ನಮಸ್ತೆ ಮೇಡಮ್. ಬ್ರಹ್ಮದಂಡೆ ಕಾಯಿ ಈ ಕಾಯಿ ಪೂಜೆ ಮಾಡೋ ಉದ್ದೇಶ ಏನಂತಂದರೆ, ಆವಾಗ ಶನೈಶ್ಚರ ಗ್ರಹಗಳ ಅಧಿಪತಿ ಶನೈಶ್ಚರ ಈಶ್ವರಂಗೆ ನಿಮ್ಮ ಒಂದು ಸ್ಥಾನಕ್ಕೆ ನಾವು ಬರ್ತೀವಿ ಅಂತ ಹೇಳಿ ಕೇಳಿದಾಗ ಈಶ್ವರ ಸ್ವಾಮಿ ಶನೈಶ್ಚರ ಯಾವುದೇ ಸ್ಥಾನಕ್ಕೆ ಹೋದರೂ ಅವರ ಒಂದು ಸ್ಥಾನಕ್ಕೆ ಹೋದಾಗ ತುಂಬ ಕಷ್ಟಗಳು ಕೊಡ್ತಾರೆ ಅನ್ನೋದು ಆವಾಗಿನ ಪ್ರತೀತಿ ಇದೆ. ಹಂಗಾಗಿ ರಾಶಿಗೆ ಹೋದರೆ ರಾಶಿ ನಿಮ್ಮ ರಾಶಿಗೆ ಬರ್ತೀವಿ ಅಂತ ಹೇಳಿ ಈಶ್ವರ ಕೇಳಿದಾಗ ಆ ಶನೈಶ್ಚರ ಸ್ವಾಮಿಯಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈಶ್ವರ ಏನು ಮಾಡಿದ್ರು, ಬ್ರಹ್ಮದಂಡೆ ಕಾಯಿನಲ್ಲಿ ಹೋಗಿ ಅಡುಗೆ ಕೂತಂತೆ ಅವತ್ತಿನ ಕಾಲದಲ್ಲಿ ಆ ಒಂದು ಪ್ರತಿ ಆ ಒಂದು ಬ್ರಹ್ಮದಂಡೆ ಕಾಯಿಯಲ್ಲಿ ನಾವು ಪೂಜೆ ಮಾಡಿದ್ರೆ ಸಾಕ್ಷಾತ್ ಈಶ್ವರನೇ ಅದರ ಇದ್ದಾರೆ ಅನ್ನೋದು ಆವಾಗಿನ ಕಾಲದಲ್ಲಿ ಶಾಸ್ತ್ರದಲ್ಲೆಲ್ಲ ಬಂದಿರೋದ್ರಿಂದ ಆ ಟೈಮ್ನಲ್ಲಿ ನಾವು ಈ ಒಂದು ಕಾರ್ತಿಕ ಮಾಸದಲ್ಲಿ 27 ನಕ್ಷತ್ರ ಅಂದರೆ ಅಮಾವಾಸ್ಯೆ ಆಗಿ ಬೆಳಗ್ಗೆ ಜ್ಯೇಷ್ಠ ನಕ್ಷತ್ರದಿಂದ ಶುರು ಮಾಡಿ ಮತ್ತೆ ಲಾಸ್ಟ್ಗೆ ನಾವು ಬಂದು ಅನುರಾಧ ನಕ್ಷತ್ರ, ಒಟ್ಟು 27 ನಕ್ಷತ್ರದವರೆಗೂ ಪ್ರತಿದಿನ ತಲೆ ಸ್ನಾನ ಮಾಡಿ ಬ್ರಾಹ್ಮಿ ಲಗ್ನದಲ್ಲಿ ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ಬ್ರಹ್ಮದಂಡೆ ಕಾಯಿನ ಇಟ್ಟು ಅದನ್ನು ಪೂಜೆ ಮಾಡೋದ್ರಿಂದ ಸಾಕ್ಷಾತ್ ಈಶ್ವರನ ಕೈಲಾಸದಲ್ಲಿ ನಾವು ಈಶ್ವರ ಸಾನ್ನಿಧ್ಯ ಪಡೆದಷ್ಟು ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಪೂಜೆ ಮಾಡ್ತೀವಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾವೇನಾದರೂ ಸಂಕಲ್ಪ ಮಾಡಿಕೊಂಡು ಅದನ್ನು ಮಾಡಿದ್ರೆ ಅದು ಸಿದ್ಧಿ ಆಗುತ್ತೆ. ಈಗ ನೀವು 27 ದಿವಸ ಏನು ಪೂಜೆ ಮಾಡಿದ್ದೀರಾ ನಕ್ಷತ್ರದಲ್ಲಿ, ಅಷ್ಟು ಕಾಲ ಇದೆಯಾ ಇದರಲ್ಲಿ? ಮೇಡಮ್ ಇನ್ನೇ 2 ನಕ್ಷತ್ರ ಇದೆ. ನಾಳೆ ಜ್ಯೇಷ್ಠ ನಕ್ಷತ್ರ ಇದೆ ಮತ್ತು ಮೂಲ ನಕ್ಷತ್ರ ಇದೆ. 2 ನಕ್ಷತ್ರ 25 ನಕ್ಷತ್ರ ಇದೆ. ತುಂಬ ಚೆನ್ನಾಗಿದೆ ಪೂಜೆ. ಸಾವಿತ್ರಿ ಮೇಡಮ್ ಎಲ್ಲರೂ ಒಳ್ಳೆಯದಾಗಲಿ ಈ ಪೂಜೆಯಿಂದ. ಮತ್ತು ನಮ್ಮ ಚಾನಲ್ ಕೂಡ ತುಂಬ ಚೆನ್ನಾಗಿ ಬೆಳೀಲಿ ಅಂತೇಳಿ ಆಶೀರ್ವಾದ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಹಾಗೆ ವಿಶೇಷವಾಗಿ ಬಸವಣ್ಣನಿಗೆ ತುಂಬಾ ವಿಶೇಷವಾದ ರೀತಿಯಲ್ಲಿ ಆರತಿಯನ್ನು ಕೂಡ ಅವರು ಪೂಜಿಸಿದ್ರು.
ನೋಡಿ ಮೇಲ್ಗಡೆ ಬಿನ್ಗೆನ ಇಟ್ಟಿದ್ದಾರೆ, ಸ್ಟೀಲ್ ಬಿನ್ಗೆನ ಇಟ್ಟು ಅದಕ್ಕೆಲ್ಲ ಹೂವಿನ ಅಲಂಕಾರ ಮಾಡಿದ್ದಾರೆ. ಕೆಳಗಡೆಯಲ್ಲೂ ಕೂಡ ಒಂದು ಸ್ಟ್ಯಾಂಡ್ ರೀತಿಯಲ್ಲಿ ಮಾಡಿಸ್ಕೊಂಡಿದ್ದಾರೆ. ಆರತಿ ಅಂದರೆ ಒಂದು ಬೇಸಿನಲ್ಲಿ ಇಟ್ಕೊಂಡು ಹೋಗೋವಂಥದ್ದು ಮೊದಲೆಲ್ಲ ಒಂದು ಪದ್ಧತಿ ಇದ್ದಿದ್ದು. ಈಗ ಅದನ್ನೇ ತುಂಬಾ ವಿಶೇಷವಾಗಿ ಎಲ್ಲ ಊರಲ್ಲೂ ಕೂಡ ಮಾಡ್ತಾರೆ. ನೋಡಿ ತುಂಬ ಚೆನ್ನಾಗಿದೆ ಆರತಿ ಅಂತೂ ನೋಡೋದಕ್ಕೆ. ನಾವು ಜಾತ್ರೆ ಆದಂತಹ ನೆಕ್ಸ್ಟ್ ಡೇ ಅವ್ರ ಮನೆಗೆ ಹೋಗಿದ್ದು, ಹಾಗಾಗಿ ನಮಗೆ ಇದೆಲ್ಲ ಹೇಳೋದಕ್ಕೆ ಸಾಧ್ಯ ಆಯಿತು. ಬಟ್ ಅವ್ರು ಜಾತ್ರೆ ದಿವಸ ಕೂಡ ಕರೆದಿದ್ರು, ಬಟ್ ಹೋಗೋಕ್ಕಾಗಲಿಲ್ಲ. ಅಡುಗೆ ಅಂತೂ ತುಂಬಾ ರುಚಿಯಾಗಿ ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ, ಚಿಕನ್ 65 ಇದೆಲ್ಲ ಕೂಡ, ಜೊತೆಗೆ ರೋಟಿ, ಮತ್ತು ನಾವು ವೆಜ್ಜಿನವ್ರಿಗಂತೂ ತುಂಬ ಒಳ್ಳೆ ಅಡುಗೆ ಇತ್ತು. ರೋಟಿ ಇತ್ತು, ಮತ್ತು ಪನ್ನೀರ್ ಕರಿ ಇತ್ತು, ಹೋಳಿಗೆ, ಪುಳಿಯೋಗರೆ, ಚಿತ್ರಾನ್ನ ಎಲ್ಲ ವಿಶೇಷವಾದಂಥ ಅಡುಗೆ ಊಟ ಕೂಡ ಇತ್ತು ನೋಡಿ. ನಾನು ಕೂಡ ವೆಜ್ ಊಟ ಮಾಡಿದೆ. ಸೊ ನನ್ನ ಫ್ರೆಂಡ್ಸ್ ಬಂದಿದ್ದವರೆಲ್ಲ ನಾನ್ ವೆಜ್ ಊಟ ಮಾಡಿದರು. ಸೊ ಹೀಗೆ ಅವ್ರ ಮನೆಗೆ ಹೋಗಿದ್ದಂತೂ ತುಂಬ ಖುಷಿ ಕೊಡ್ತು. ನಾವೇನು ಮಾಡ್ತೀವಿ, ಯಾರೋ ಎಲ್ಲೋ ಇದ್ದಾರೆ, ಯಾವುದೋ ಎಲ್ಲೋ ಇರೋವಂಥ ಕಾರ್ಯಕ್ರಮ ಅಥವಾ ಫಂಕ್ಷನ್, ಇನ್ನೊಂದು ಮತ್ತೊಂದು ಅಂತ ಹೊರಗಡೆ ಇರೋ ಜನನ ನಾವು ಫೇಮಸ್ ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಸುತ್ತ ನಮ್ಮ ಜೊತೆಯಲ್ಲೇ ಇರೋರು ತುಂಬಾ ವಿಶೇಷವಾಗಿ ಮಾಡೋಂಥ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಜನರಿಗೆ ತಿಳಿಸೋದ್ರಿಂದ ಅವ್ರಿಗೂ ಕೂಡ ಮುಂದೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ನೋಡಿ ಅವ್ರು ಹೇಳ್ದಂಥ ಪೂಜೆ ಏನಿದೆ ತುಂಬ ಚೆನ್ನಾಗಿದೆ. ನೋಡಿ ಹೆಣ್ಮಕ್ಳು ಈ ಪೂಜೆಗಳನ್ನು ಮನೆಯಲ್ಲಿ ಮಾಡಿದರೆ ಅವರ ಕಷ್ಟಗಳು ಕೂಡ ಮಾಯ ಆಗುತ್ತೆ. ಅದರಿಂದ ದಯವಿಟ್ಟು ಕೂಡ ಇದನ್ನು ಒಂದು ವಿಡಿಯೋನ ಚೆನ್ನಾಗಿ ನೋಡಿ, ಆ ಪೂಜೆ ಪುನಸ್ಕಾರಗಳನ್ನು ದಯವಿಟ್ಟು ನೀವು ಕೂಡ ಮಾಡಿದರೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅವತ್ತು ಸಾಯಂಕಾಲ ನಮ್ಮ ಮನೆಯಲ್ಲಿ ನಮ್ಮ ಜಮ್ಮು ಅವ್ರ ಮನೆಯಲ್ಲಿ ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು, ಚಿಕನ್ ಫ್ರೈ, ಮಟನ್ ಸಾಂಬಾರು ಮಾಡಿದರು. ಯಾಕೆಂದರೆ ಹೂವಿನ ವಾಹನ ಆದಂಥ ನೆಕ್ಸ್ಟ್ ಡೇ ಆಲ್ಮೋಸ್ಟ್ ನಾನ್ ವೆಜ್ ತಿನ್ನೋರ ಮನೇಲಿ ಎಲ್ಲರ ಮನೇಲೂ ಕೂಡ ನಾನ್ ವೆಜ್ ಅಡುಗೆನೇ ಇರುತ್ತೆ. ಹಾಗಾಗಿ ನಮ್ಮ ಅಣ್ಣರ ಮನೇಲಿ ಕೂಡ ನಾನ್ ವೆಜ್ ಅಡುಗೆನ ಮಾಡಿದರು. ಸೊ ಎಲ್ಲರೂ ಕೂಡ ಊಟ ಮಾಡಿದ್ವಿ. ಊಟನೂ ತುಂಬ ಚೆನ್ನಾಗಾಗಿತ್ತು. ಸೊ ಇದಾಗಿತ್ತು ನನ್ನ ಲಾಗ್. ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಹಾಕಿರೋಂಥ ವಿಡಿಯೋದ ಬಗ್ಗೆ ನಿಮಗೇನಾದರೂ ಆ ಪೂಜೆ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ.